ಕಾಲು ಊತ, ಕಾಲು ಬಾವು ಬರೋದು ಬಹಳಷ್ಟು ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆ. ಬೆಳಿಗ್ಗೆ ಇದ್ದಾಗ ಏನೂ ಇರೋದಿಲ್ಲ, ಸಂಜೆ ಆಗ್ತಿದ್ದಂಗೆ ಕಾಲು ದಪ್ಪ ಆಗ್ಬಿಡುತ್ತೆ ಡಾಕ್ಟ್ರೇ ಅಂತ ಬಹಳಷ್ಟು ಜನ ಹೇಳ್ತಾರೆ. ಕಾಲು ದಪ್ಪ ಆಗೋದ್ರ ಜೊತೆಗೆ ಮೈಕೈ ದಪ್ಪ ಆಗುವಂತದ್ದು, ಮುಖ ದಪ್ಪ ಆಗುವಂತದ್ದು ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಮೈನರ್ ಪ್ರಾಬ್ಲಮ್, ಅಂದ್ರೆ ಸಣ್ಣ ಸಮಸ್ಯೆನ ನಿರ್ಲಕ್ಷ್ಯ ಮಾಡ್ಬಿಡ್ಬೋದಾ ಅಥವಾ ಒಂದು ಮೇಜರ್ ಪ್ರಾಬ್ಲಮ್, ದೊಡ್ಡ ಸಮಸ್ಯೆನಾ? ಇದು ಯಾಕೆ ಬರುತ್ತೆ, ಯಾವ ಕಾರಣಗಳಿಂದ ಕಾಲೂತ ಬರಬಹುದು, ಇದನ್ನ ತಡೆಗಟ್ಟಬಹುದು ಅಂತಂದ್ರೆ ಯಾವ ರೀತಿಯಾದಂತಹ ಜೀವನ ಶೈಲಿಯ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗತ್ತೆ, ಇದನ್ನ ಗುರುತಿಸೋದು ಹೇಗೆ, ಇದರ ಪರಿಹಾರ ಏನು, ನಾವು ಮನೆಮದ್ದುಗಳಾಗಿ ಏನನ್ನ ಮಾಡಬಹುದು, ಮತ್ತು ಮುಖ್ಯವಾಗಿ ಯಾವಾಗ ಈ ಕಾಲೂತ ಬಂದಾಗ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗಿ ಇದನ್ನ ಸರಿಪಡಿಸ್ಕೋಬೇಕು, ಈ ಎಲ್ಲ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ದೇಹದಲ್ಲಿ 60ರಿಂದ 70% ನೀರೇ ಇರುತ್ತೆ. ನೀರು ತನ್ನ ಜಾಗದಿಂದ ಹೊರಗಡೆ ಬಂದು, ಅಂದ್ರೆ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಅಥವಾ ಸ್ಪೇಸ್ಗೆ ಬಂದು, ಅಂದ್ರೆ ಕೋಶಗಳ ಹೊರಗಡೆ ಬಂದು ಶೇಖರಣೆ ಆದಾಗ ಆ ಭಾಗದಲ್ಲಿ ಬಾವು ಬಂತು, ಊತ ಬಂತು ಅಂತ ಹೇಳ್ತೀವಿ. ಇದನ್ನ ಎಡಿಮಾ ಅಂತ ಹೇಳ್ತೀವಿ. ಇದು ನಮ್ಮ ಮುಖದಲ್ಲಿ, ಕಣ್ಣುಗಳ ಕೆಳಗಡೆ ಮುಖದಲ್ಲಿ ಕಾಣಿಸ್ಕೋಬಹುದು, ಕೈಗಳಲ್ಲಿ ಕಾಣಿಸ್ಕೋಬಹುದು, ಹೊಟ್ಟೆ ಭಾಗದಲ್ಲಿ ಕಾಣಿಸ್ಕೋಬಹುದು. ಆದ್ರೆ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂತದ್ದು ನಮ್ಮ ಪಾದ, ಕಾಲು, ಆಂಕಲ್ ಜಾಯಿಂಟ್ ಹತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಗುರುತ್ವಾಕರ್ಷಣೆ ಶಕ್ತಿಯಿಂದ ಆ ನೀರು ಹೆಚ್ಚು ನಮ್ಮ ಪಾದದ ಕಡೆಗೆ ಹೋಗಿ ಶೇಖರಣೆ ಆಗುವಂತ ಸಾಧ್ಯತೆ ಹೆಚ್ಚು. ಅಲ್ಲಿ ಊತ ಬಂದ್ರೆ ಅದು ವಾಪಸ್ ಹೃದಯಕ್ಕೆ ಹೋಗ್ಬೇಕಾದ್ರೆ ಗುರುತ್ವಾಕರ್ಷಣೆ ಶಕ್ತಿ ವಿರುದ್ಧವಾಗಿ ಅದು ಹೋಗ್ಬೇಕು, ಅದು ಸ್ವಲ್ಪ ಕಷ್ಟ ಆಗ್ಬೋದು. ಅದೇ ಕಾರಣದಿಂದ ಕಾಲಲ್ಲಿ ಊತ ಬರುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಈ ಊತದಲ್ಲಿ 2 ವಿಧ, ಪಿಟ್ಟಿಂಗ್ ಎಡಿಮಾ ಮತ್ತು ನಾನ್ ಪಿಟ್ಟಿಂಗ್ ಎಡಿಮಾ ಅಂತ. ಪಿಟ್ಟಿಂಗ್ ಎಡಿಮಾ ಅಂದ್ರೆ ನಾವು ನೋಡಿರ್ಬೋದು, ಊತವನ್ನ ಒತ್ತಿದ್ರೆ, ಒಂದು ನಿಧಾನವಾಗಿ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಆ ಭಾಗದಲ್ಲಿ ಒಂದು ಗುಂಡಿ ಬಿದ್ದಾಗ ಆಗುತ್ತೆ. ಇದನ್ನ ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ. ಕಾಲು ಮತ್ತೆ ಪಾದದಲ್ಲಿ ಬಾವು ಕಾಣಿಸ್ಕೊಳ್ಳಿಕ್ಕೆ, ಊತ ಬರ್ಲಿಕ್ಕೆ ಹಲವಾರು ಕಾರಣಗಳಿದೆ. ಮುಖ್ಯವಾದ ಕಾರಣಗಳು ಯಾವುದು ಅಂತ ನೋಡೋಣ. ಮೊದಲನೇದು ಇಂಜುರಿ, ಏಟು ಬಿದ್ದಾಗ. ಒಂದು ಉಳುಕು ಸಂಭವಿಸ್ತು, ಲಿಗಮೆಂಟ್ ಹರಿದೋಗಿದೆ, ಮಾಂಸಖಂಡಕ್ಕೆ ಏಟು ಬಿತ್ತು, ಅಥವಾ ಮೂಳೆ ಮುರಿತ ಆಯ್ತು ಅಂದ ತಕ್ಷಣ ಆ ಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚಾಗ್ಬಿಡುತ್ತೆ. ಅದನ್ನ ವಾಸಿ ಮಾಡ್ಲಿಕ್ಕೆ ದೇಹ ಹೆಚ್ಚು ರಕ್ತ ಸಂಚಾರವನ್ನು ಕಳಿಸುತ್ತೆ. ಅದು ಸುಲಭವಾಗಿ ವಾಪಸ್ ಬರದೇ ಇರೋ ಕಾರಣ ಅದನ್ನ ಆ ಊತ ಕಾಣಿಸ್ಕೊಂಡ್ಬಿಡುತ್ತೆ, ಕಾಲಲ್ಲಿ ಬಾವು ಬಂದ್ಬಿಡುತ್ತೆ. ಇದು ಸರಿಯಾಗ್ಬೇಕು ಅಂದ್ರೆ ನಾವು ಕಾಲನ್ನು ಎತ್ತದಾಗ ಅದು ನಿಧಾನವಾಗಿ ರಕ್ತ ಸಂಚಾರ ವಾಪಸ್ ಬಂದ್ಬಿಡುತ್ತೆ. ಅದರಿಂದ ಏಟು ಬಿದ್ದಾಗ ಕಾಲನ್ನ 2 ದಿಂಬನ್ನು ಇಟ್ಕೊಂಡು ಕಾಲ್ ಎತ್ತರದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. 2ನೇ ಕಾರಣ, ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಇದ್ದಾಗ, ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್, ಹೃದಯ ಸರಿಯಾಗಿ ಪಂಪ್ ಮಾಡ್ತಾ ಇಲ್ಲ, ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಿದ್ದಾಗ ಕಾಲಿಗೆ ಹೋಗಿರುವಂತಹ ರಕ್ತ ಸಂಚಾರ ಸುಲಭವಾಗಿ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಅವಾಗ ಈ ಊತ ಕಾಣಿಸ್ಕೋಬಹುದು. ಹೃದಯ ಸಂಬಂಧಿ ತೊಂದರೆ ಇದ್ದಾಗ ಎದೆ ನೋವು ಕಾಣಿಸ್ಕೋಬಹುದು, ಉಸಿರಾಟಕ್ಕೆ ಸಮಸ್ಯೆ ಇರಬಹುದು. ಈ ರೀತಿಯಾದಂತಹ ತೊಂದರೆಗಳ ಜೊತೆಗೆ ಕಾಲು ಊತ ಇದ್ದಾಗ ಹೃದಯದ ಸಮಸ್ಯೆ ಇರಬಹುದು ಅಂತ ನಾವು ಊಹೆ ಮಾಡಬಹುದು. 3ನೇದು, ಕಿಡ್ನಿ ಸಮಸ್ಯೆ ಇದ್ದಾಗ, ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಮ್ಮ ರಕ್ತದಲ್ಲಿರುವಂತಹ ವಿಷ ಪದಾರ್ಥಗಳನ್ನ ಸರಿಯಾಗಿ ಅದು ಫಿಲ್ಟರ್ ಮಾಡಿ ಹೊರ ಹಾಕ್ತಾ ಇಲ್ಲ ಅಂತಿದ್ದಾಗ ದೇಹದಲ್ಲಿ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಊತ ಬಂದ್ಬಿಡ್ಬಹುದು. ಈ ರೀತಿಯಾದಂತಹ ಕಾಲ್ ಊತ ಇದ್ದಾಗ ಹೆಚ್ಚಿನ ಸಲ ನಮ್ಮ ಇಡೀ ಮೈಯಲ್ಲಿ, ದೇಹದಲ್ಲಿ ಎಲ್ಲಾ ಕಡೆ ಊತ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಮುಖದಲ್ಲಿ ಊತ ಬರ್ಬೋದು, ಕಾಲಲ್ಲಿ ಊತ ಬರ್ಬೋದು. ಆದ್ರಿಂದ ಕಿಡ್ನಿ ಸಮಸ್ಯೆ ಇದ್ದಾಗ, ಅಂದ್ರೆ ಮೂತ್ರ ಸರಿಯಾಗಿ ಹೋಗ್ತಾ ಇಲ್ಲ, ಇಡೀ ದೇಹದಲ್ಲಿ ಬಾವಿದೆ, ಈ ರೀತಿ ಇದ್ದಾಗ ಕಿಡ್ನಿ ಸಮಸ್ಯೆ ಇರಬಹುದೇನೋ ಅಂತ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಟೆಸ್ಟ್ ಮಾಡಬೇಕಾಗತ್ತೆ. 4ನೇದು, ಲಿವರ್ ಸಮಸ್ಯೆ ಇದ್ದಾಗ, ಲಿವರ್ ಅಲ್ಲಿ ಸಿರ್ಹೋಸಿಸ್ ಅಂತ ಆಗ್ಬಿಡುತ್ತೆ, ಅಥವಾ ಲಿವರ್ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತಿದ್ದಾಗ ನಮ್ಮ ಈ ದೇಹದಲ್ಲಿರುವಂತಹ ದ್ರವ, ನೀರನ್ನ ಸರಿಯಾಗಿ ಮ್ಯಾನೇಜ್ ಮಾಡುವಂತಹ ಕೆಲವೊಂದು ಪ್ರೋಟೀನ್ಗಳು ಕಡಿಮೆ ಆಗ್ಬಿಡುತ್ತೆ. ಅವಾಗ ಆ ಸಮಸ್ಯೆ ಬಂದಾಗ ಈ ಕಾಲಲ್ಲಿ ಊತ ಬಂದ್ಬಿಡಬಹುದು. ಸುಲಭವಾಗಿ ವಾಪಸ್ ಹೃದಯಕ್ಕೆ ಹೋಗ್ಬೇಕಾದ್ರೆ ಈ ಲಿವರ್ ಫೇಲ್ಯೂರ್ ಇದ್ದಾಗ ಕಾಲಲ್ಲೇ ಈ ದ್ರವ ಶೇಖರಣೆ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಈ ಲಿವರ್ ಫೇಲ್ಯೂರ್ ಇದ್ದಾಗ ಕೂಡ ಈ ಕಾಲು ಊತ ಬಂದ್ಬಿಡಬಹುದು. ಇದಿದ್ದಾಗ ಹೆಚ್ಚಿನ ಸಲ ಹೊಟ್ಟೆಯಲ್ಲೂ ಕೂಡ ಊತ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಕೆಲವೊಂದು ಚರ್ಮದಲ್ಲಿ ಸ್ಪೈಡರ್ ನೇವಿ ಅಂತ, ಅಂದ್ರೆ ಕೆಲವೊಂದು ರಕ್ತನಾಳ ಉಬ್ಬಿರುವಂತಹ ಸಾಧ್ಯತೆ, ಒಂದು ಸ್ಪೈಡರ್ ಆಕಾರದಲ್ಲಿ ಉಬ್ಬಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಲಕ್ಷಣಗಳಿದ್ದಾಗ ಲಿವರ್ ಸಮಸ್ಯೆ ಇರಬಹುದು ಅಂತ ನಾವು ಊಹೆ ಮಾಡಬೇಕು. 5ನೇದು, ದೇಹದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆದಾಗ, ಹೈಪೋಪ್ರೋಟೀನಿಮಿಯಾ, ಪ್ರೋಟೀನ್ ಅಂಶ ಕಡಿಮೆ ಆದಾಗ ಅಲ್ಲಿ ಆ ದ್ರವ ಹೊರಗಡೆ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸಿಗೆ ಹೋಗಿ ಕಾಲಲ್ಲಿ ಬಾವು ಬರುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಕಡಿಮೆ ಆದಾಗ ಕೂಡ, ರಕ್ತಹೀನತೆ ಆದಾಗ ಕೂಡ ನಮ್ಮ ದೇಹದಲ್ಲಿ ಬಾವು ಕಾಣಿಸ್ಕೋಬಹುದು. ಮುಖ್ಯವಾಗಿ ಕಾಲಲ್ಲಿ ಬಾವು ಕಾಣಿಸ್ಕೊಳ್ಳುತ್ತೆ, ಊತ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು. 6ನೇದು, ನಮ್ಮ ರಕ್ತ ಸಂಚಾರದಲ್ಲಿ, ಅಂದ್ರೆ ವೀನಸ್ ಇನ್ಸಫಿಷಿಯನ್ಸಿ, ರಕ್ತ ಸಂಚಾರ ಹೃದಯದಿಂದ ಕಾಲಿಗೆ ಹೋಗ್ಲಿಕ್ಕೆ ಆರ್ಟರಿ ಅಂತಿರುತ್ತೆ.
ವೇನ್ ಅನ್ನುವಂತಹ ರಕ್ತನಾಳ ವಾಪಸ್ ಪಾದದಿಂದ ಮತ್ತು ದೇಹದ ಬೇರೆ ಅಂಗಾಂಗದಿಂದ ಹೃದಯಕ್ಕೆ ಬರುವಂತಹ ರಕ್ತನಾಳಗಳು ಇರುತ್ತೆ. ಅದರಲ್ಲಿ ಬ್ಲಾಕ್ ಆದಾಗ ಅಥವಾ ಅದರಲ್ಲಿ ವ್ಯಾಲ್ವ್ಗಳು ಸರಿ ಕೆಲಸ ಮಾಡ್ತಾ ಇಲ್ಲ, ಅದರಲ್ಲಿ ಉಬ್ಬಿರುವಂತಹ ರಕ್ತನಾಳ ಇದೆ, ವೆರಿಕೋಸ್ ವೇನ್ಸ್ ಇದೆ ಅಂದಾಗ ಕೂಡ ಕಾಲಲ್ಲಿ ಬಾವು ಬರುವಂತಹ ಸಾಧ್ಯತೆ ಇರುತ್ತೆ. ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ರಕ್ತನಾಳ ಬ್ಲಾಕ್ ಆದಾಗ ಕೂಡ ವಾಪಸ್ ರಕ್ತ ಸಂಚಾರ ಹೃದಯಕ್ಕೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವಾಗ ಕಾಲು ಊತ ಬರುವಂತಹ ಸಾಧ್ಯತೆ ಇರುತ್ತೆ. 7ನೇದು ಲಿಂಫ್ಯಾಟಿಕ್ ಆಬ್ಸ್ಟ್ರಕ್ಷನ್, ಅಂದ್ರೆ ಲಿಂಫ್ ಸಿಸ್ಟಮ್ ಅನ್ನುವಂಥದ್ದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಒಂದು ಭಾಗ. ಅದರಲ್ಲಿ ಬ್ಲಾಕ್ ಆದಾಗ ಕೂಡ ನಮ್ಮ ಕೈಯಲ್ಲಿ ಅಥವಾ ಕಾಲಲ್ಲಿ ಅದು ಬ್ಲಾಕ್ ಆದಾಗ ಆ ಭಾಗ ಊತ ಬಂದ್ಬಿಡುತ್ತೆ, ಗಟ್ಟಿಯಾಗಿ ದಪ್ಪವಾಗಿ ಬಾವು ಬಂದ್ಬಿಡುತ್ತೆ. ಸೊ ಇದು ಕೂಡ ಒಂದು ಈ ಕಾಲು ಊತ ಬರ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು. 8ನೇ ಕಾರಣ ತುಂಬಾ ಹೊತ್ತು ನಿಂತ್ಕೊಂಡು ಅಥವಾ ಕೂತ್ಕೊಳ್ಳುವಂತಹದ್ದು. ಈ ರೀತಿ ತುಂಬಾ ಹೊತ್ತು ನಿಂತ್ಕೊಂಡು ಅಥವಾ ಕೂತ್ಕೊಂಡಿದ್ದಾಗ ಕಾಲಲ್ಲಿ ಬಾವು ಬರೋದನ್ನ ನಾವು ನೋಡಿರ್ಬಹುದು. ಬೆಳಗ್ಗೆ ಎದ್ದಾಗ ಯಾವುದೇ ರೀತಿ ಬಾವಿರಲ್ಲ, ಆದ್ರೆ ತುಂಬಾ ಹೊತ್ತು ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅಥವಾ ನಿಂತ್ಕೊಂಡೇ ಕೆಲಸ ಮಾಡಿದಾಗ ಅವಾಗ ಕಾಲಲ್ಲಿ ಬಾವು ಬರುವಂತಹದ್ದು ಸಹಜ. ಇದು ಸರಿಯಾಗಬೇಕು ಅಂದ್ರೆ ನಾವು ಮಧ್ಯ ಮಧ್ಯದಲ್ಲಿ ಬ್ರೇಕ್ ತಗೋತಾ ಇರಬೇಕು, ಓಡಾಡ್ತಾ ಇರಬೇಕು, ಕಾಲಲ್ಲಿ ಮೂವ್ಮೆಂಟ್ ಮಾಡ್ತಾ ಇರಬೇಕು, ಆಂಕಲ್ ಪಂಪ್ಸ್ ಅನ್ನುವಂತಹ ವ್ಯಾಯಾಮಗಳನ್ನು ಮಾಡ್ತಾ ಇದ್ದಾಗ ಈ ರೀತಿ ಕಾಲಲ್ಲಿ ಬಾವು ಬರೋದನ್ನ ನಾವು ತಡೆಗಟ್ಟಬಹುದು. ನಂತರ 9ನೇದು ನಮ್ಮ ಆಹಾರದಲ್ಲಿ ಉಪ್ಪನ್ನ ಹೆಚ್ಚು ತಗೊಳ್ಳುವಂತಹದ್ದು. ಉಪ್ಪಿನಂಶ ದೇಹದಲ್ಲಿ ಹೆಚ್ಚಾದಾಗ ಅದು ನೀರನ್ನ ಹಿಡಿದಿಡುತ್ತೆ, ಅವಾಗ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಕಾಲಲ್ಲಿ ಬಾವು ಬರುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ಉಪ್ಪನ್ನ ಇತಿಮಿತಿಯಲ್ಲಿ ತಿನ್ನುವಂತಹದ್ದು ಒಳ್ಳೇದು ಅಂತ ಹೇಳ್ತೀವಿ. 10ನೇದು ನಮ್ಮ ದೇಹದ ತೂಕ ಹೆಚ್ಚಾದಾಗ, ಮುಖ್ಯವಾಗಿ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾದಾಗ ಕಾಲಿಗೆ ಹೋಗಿರುವಂತಹ ರಕ್ತ ಸಂಚಾರ ವಾಪಸ್ ಬರ್ಲಿಕ್ಕೆ ಸುಲಭ ಆಗೋದಿಲ್ಲ. ಅಲ್ಲಿ ಒಂದು ಅಡೆತಡೆ ಆಗಿ ಹೊಟ್ಟೆ ನಮ್ಗೆ ಅಲ್ಲಿ ಕಾಯ್ತಾ ಇರುತ್ತೆ, ಅವಾಗ ಕಾಲಲ್ಲೇ ರಕ್ತ ಸಂಚಾರ ಹೆಚ್ಚಾಗಿ ಉಳ್ಕೊಂಡಾಗ ಕಾಲು ಬಾವು ಬರುವಂತ ಸಾಧ್ಯತೆ ಇರುತ್ತೆ. 11ನೇದು ಪ್ರೆಗ್ನೆನ್ಸಿ, ಗರ್ಭಿಣಿ ಅವಸ್ಥೆ ಇದ್ದಾಗಲೂ ಕೂಡ ಇದೇ ರೀತಿ ಹೊಟ್ಟೆ ದಪ್ಪ ಆದಾಗ ಕಾಲಲ್ಲಿ ರಕ್ತ ಸಂಚಾರ ಹೋಗಿದ್ದು ಫ್ರೀಯಾಗಿ ವಾಪಸ್ ಬರ್ಲಿಕ್ಕಾಗಲ್ಲ, ರಕ್ತ ಸಂಚಾರ ಸರಿಯಾಗದೆ ಇದ್ದಾಗ ಕಾಲಲ್ಲೇ ಊತ ಉಳ್ಕೊಂಡ್ಬಿಡುತ್ತೆ, ಅವಾಗ ಕಾಲು ಬಾವು ಬಂತು, ಕಾಲು ಹೆಚ್ಚು ದಪ್ಪ ಆಯ್ತು ಅಂತ ಹೇಳ್ತಾ ಇರ್ತಾರೆ. 12ನೇದು ನಾವು ಕೆಲವೊಂದು ಮೆಡಿಕೇಶನ್ಸ್ ಗಳನ್ನು ತಗೊಂಡಾಗ, ಔಷಧಿಗಳನ್ನು ತಗೊಂಡಾಗ ಕೂಡ ಕಾಲ್ ಬಾವು ಬಂದ್ಬಿಡ್ಬಹುದು. ಮುಖ್ಯವಾಗಿ ಬಿಪಿ ಇರೋರು ಬಿಪಿ ಕೆಲವೊಂದು ಮಾತ್ರೆಗಳನ್ನು ತಗೋತಾ ಇದ್ದಾಗ ಕ್ಯಾಲ್ಸಿಯಂ ಚಾನೆಲ್ ಬ್ಲಾಕರ್ಸ್ ಅಂತ ಕೆಲವೊಂದು ಮಾತ್ರೆಗಳು ಕೊಡ್ತೀವಿ. ಆ ಮಾತ್ರೆ ತಗೊಂಡಾಗೂ ಕೂಡ ಕೆಲವರಲ್ಲಿ ಈ ಕಾಲ್ ಬಾವು ಬರುವಂತ ಸಾಧ್ಯತೆ ಇರುತ್ತೆ. ಅದನ್ನ ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿಸಿದಾಗ ಕಾಲ್ ಬಾವು ಬರ್ತಾ ಇದೆ ಅಂದ್ರೆ ಆ ಮಾತ್ರೆ ಚೇಂಜ್ ಮಾಡಿದಾಗ ಸರಿಯಾಗುವಂತ ಸಾಧ್ಯತೆ ಇರುತ್ತೆ. ಆ ನಂತರ ಕೆಲವೊಂದು ಮಾತ್ರೆಗಳು, ಸ್ಟಿರಾಯ್ಡ್ ಮಾತ್ರೆಗಳಲ್ಲಿ, ಕೆಲವೊಂದು ಹಾರ್ಮೋನ್ ಮಾತ್ರೆಗಳು, ಈಸ್ಟ್ರೋಜನ್, ಟೆಸ್ಟೋಸ್ಟೆರಾನ್ ಮಾತ್ರೆಗಳು ಕೊಟ್ಟಾಗ, ಕೆಲವೊಂದು ಖಿನ್ನತೆಗೆ ಕೊಡುವಂತಹ ಆಂಟಿ ಡಿಪ್ರೆಸೆಂಟ್ ಮಾತ್ರೆ ಕೊಟ್ಟಾಗೂ ಕೂಡ ಈ ಕಾಲ್ ಬಾವು ಬರುವಂತಹ ಸಾಧ್ಯತೆ ಕೆಲವೊಬ್ಬರಲ್ಲಿ ಇರುತ್ತೆ. 13ನೇದು ಇನ್ಫೆಕ್ಷನ್. ಕಾಲಲ್ಲಿ ಬಾವು ಜೊತೆಗೆ ಚರ್ಮ ಕೆಂಪಾಗಿದೆ, ಮುಟ್ಟಕ್ಕೆ ಬೆಚ್ಚಗಿದೆ, ಮುಟ್ಟಿದ್ರೆ ನೋವಾಗ್ತಾ ಇದೆ, ಜ್ವರ ಬರ್ತಾ ಇದೆ, ಈ ರೀತಿ ಸಂದರ್ಭದಲ್ಲಿ ಇದನ್ನ ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರಬಹುದು, ಬ್ಯಾಕ್ಟೀರಿಯಾ ಸೋಂಕಿಂದ ಬರುವಂತಹ ಕಾಲಲ್ಲಿ ಕೀವಾಗುವಂತಹ ಸಾಧ್ಯತೆ ಇರುತ್ತೆ. ಇದನ್ನ ಹೀಗೆ ಬಿಟ್ಬಿಟ್ರೆ ದೇಹದಲ್ಲಿ ರಕ್ತ ನಂಜಾಗಿ ಜೀವಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಕೆಲವೊಮ್ಮೆ ಬಂದ್ಬಿಡ್ಬಹುದು. ಆದ್ರಿಂದ ಈ ರೀತಿ ಸಂದರ್ಭದಲ್ಲಿ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳುವಂತದ್ದು ಅವಶ್ಯಕ. 14ನೇದು ಮತ್ತು ಕೊನೆಯದು ಅಲರ್ಜಿಕ್ ರಿಯಾಕ್ಷನ್. ದೇಹದಲ್ಲಿ ಹಲವಾರು ಕಾರಣದಿಂದ ನಮ್ಗೆ ಅಲರ್ಜಿ ಆಗ್ಬಹುದು. ಅಲರ್ಜಿ ಆದಾಗ ಕಾಲು ಬಾವಿನ ಜೊತೆಗೆ ತುರ್ಕೆ ಇರುತ್ತೆ, ಅಲ್ಲಿ ನವೆ ಇರುತ್ತೆ, ನಮ್ಗೆ ತುರಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅಲರ್ಜಿಯ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ, ಆ ಅಲರ್ಜನ್ ಅನ್ನ ತೆಗೆದು ಹಾಕಿದ್ರೆ ಬೇಗ ಆರಾಮಾಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಇವತ್ತು ಆ ಕಾಲು ಊತಕ್ಕೆ ಏನೇನು ಕಾರಣಗಳು, ಮುಖ್ಯವಾದ 14 ಕಾರಣ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಈ ಎಲ್ಲಾ ಕಾರಣಗಳಿಗೂ ಅದನ್ನ ನಿರ್ಲಕ್ಷ್ಯ ಮಾಡಿ ನನ್ಗೇನೋ ಕಾಲು ಊತ ಒಂದು ಸಣ್ಣದು, ಇದು ಮೈನರ್ ತೊಂದರೆ, ನನ್ಗೇನೋ ಆರಾಮಾಗ್ಬಿಡುತ್ತೆ ಅಂತ ನಿರ್ಲಕ್ಷ್ಯ ಮಾಡೋದು ಖಂಡಿತ ಅಲ್ಲ. ಇದರಲ್ಲಿ ನಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ, ಲಿವರ್ಗೆ ಸಂಬಂಧಪಟ್ಟಿರುವಂತಹ, ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ಬೇರೆ ಲಕ್ಷಣಗಳಿದ್ರೆ, ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದ್ರೆ, ಜ್ವರ ಬರ್ತಾ ಇದ್ರೆ, ಮುಟ್ಟಿದ್ರೆ ನೋವಿದ್ರೆ, ಒಂದ್ 2-3 ದಿನದಲ್ಲೇ ಸರಿಯಾದ ಮನೆಮದ್ದು ಮಾಡಿದ್ರು ಅದು ಕಡಿಮೆ ಆಗ್ತಾ ಇಲ್ಲ, ಕಾಲು ಎತ್ತರದಲ್ಲಿಟ್ಟರು ಅದು ಸರಿಯಾಗ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳುವಂತದ್ದು ಬಹಳ ಮುಖ್ಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಕಾಲು ಊತಕ್ಕೆ ಸುಲಭ ಪರಿಹಾರಗಳೇನು, ಮನೆಮದ್ದುಗಳು ಏನೇನ್ ಮಾಡಬಹುದು? ಮೊದಲನೇದಾಗಿ ಕಾಲನ್ನ ಎತ್ತರ ಇಡುವಂತದ್ದು, ಲಿಂಬ್ ಎಲಿವೇಶನ್. ನಾವು ದಿನದಲ್ಲಿ ಹಲವಾರು ಬಾರಿ ಒಂದು 15ರಿಂದ 20 ನಿಮಿಷ ಒಂದು ಮಲ್ಕೊಂಡು 2 ದಿಂಬುಗಳನ್ನು ಇಟ್ಕೊಂಡು ಕಾಲ್ ಎತ್ತರದಲ್ಲಿ ಇಟ್ಕೊಂಡಾಗ ಗುರುತ್ವಾಕರ್ಷಣೆ ಶಕ್ತಿಯಿಂದ ಆ ಕಾಲಲ್ಲಿರುವಂತಹ ಎಕ್ಸ್ಟ್ರಾ ಫ್ಲೂಯಿಡ್, ಎಕ್ಸ್ಟ್ರಾ ಊತ ಏನ್ ಬಂದಿದೆಯೋ ಅದು ಹೃದಯದ ಕಡೆ ಬಂದು ಆ ಊತ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. 2ನೇದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅನ್ನು ಹಾಕುವಂತದ್ದು. ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವಂತವರು, ನಿಂತ್ಕೊಂಡು ಕೆಲಸ ಮಾಡುವಂತವರು, ಪ್ರಯಾಣ ಮಾಡುವಾಗ ನಾವು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅನ್ನು ಹಾಕಿದಾಗ, ಬಿಲೋನಿ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಥವಾ ಅಬೌನಿ ಕಂಪ್ರೆಷನ್ ಸ್ಟಾಕಿಂಗ್ಸ್ ಹಾಕಿದಾಗ ಸುಲಭವಾಗಿ ಕಾಲಲ್ಲಿರುವಂತಹ ಬಾವು ಕಡಿಮೆ ಆಗ್ಲಿಕ್ಕೆ, ಅದು ವಾಪಸ್ ಹೃದಯದ ಕಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಇದ್ರ ಬದಲು ನಾವು ಕ್ರೇಪ್ ಬ್ಯಾಂಡೇಜ್ ಅನ್ನು ಕೂಡ ಸುತ್ತಬಹುದು ಅಂತ ಹೇಳ್ಬೋದು.
ಮೂರನೇದು, ನಮ್ಮ ಆಹಾರದಲ್ಲಿ ಉಪ್ಪಿನ ಅಂಶವನ್ನ ಕಡಿಮೆ ಮಾಡಬೇಕು. ಮೇಲುಪ್ಪನ್ನ ನಾವು ಹಾಕೋಬಾರದು. ಎಕ್ಸ್ಟ್ರಾ ಉಪ್ಪು ತಿಂದಾಗ ನಮ್ಮ ದೇಹದಲ್ಲಿ ಉಪ್ಪು ಶೇಖರಣೆ ಆದಾಗ ನೀರದು ಹಿಡಿದಿಡುತ್ತೆ. ಆದ್ರಿಂದ ಉಪ್ಪನ್ನ ನಾವು ಕಡಿಮೆ ಮಾಡ್ತಾ ಬರೋಣ. ನಾಲ್ಕನೇದು, ಚೆನ್ನಾಗಿ ನೀರು ಕುಡಿಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ 2.5 3 ಲೀಟರ್ ಆದ್ರೂ ನೀರನ್ನು ಕುಡಿಬೇಕು ಅಂತ ಹೇಳ್ತೀವಿ. ಅಷ್ಟು ನೀರು ಚೆನ್ನಾಗಿ ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಇದ್ದಾಗ ಸುಲಭವಾಗಿ ನಮ್ಮ ಆ ಫ್ಲೂಯಿಡ್ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಆ ಬಾವು ಬರುವಂತಹ ಸಾಧ್ಯತೆ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಸರಿಯಾದ ರೀತಿಯಲ್ಲಿ ನಾವು ವ್ಯಾಯಾಮಗಳನ್ನ ಮಾಡಬೇಕು. ಎಷ್ಟು ಚೆನ್ನಾಗಿ ವ್ಯಾಯಾಮ ಮಾಡ್ತೀವಿ, ಅದು ಮುಖ್ಯವಾಗಿ ನಮ್ಮ ತೊಡೆಯ ಮಾಂಸಖಂಡಗಳು, ಮೀನ್ಖಂಡದ ಮಾಂಸಖಂಡಗಳು, ಪಾದದ ಮಾಂಸಖಂಡಗಳನ್ನ ಸರಿಯಾದ ರೀತಿಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡಾಗ, ಸ್ಟ್ರೆಚಿಂಗ್ ಮತ್ತು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಗಳನ್ನ ಮಾಡಿದಾಗ ಬಹಳ ಚೆನ್ನಾಗಿ ಆ ಕಾಲಿನ ಟೋನ್ ಚೆನ್ನಾಗಿರುತ್ತೆ. ಬೇಗ ಆ ರಕ್ತ ಸಂಚಾರ ವಾಪಸ್ ಹೃದಯದ ಕಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆರನೇದು, ಸರಿಯಾದ ಪಾದರಕ್ಷೆಗಳನ್ನ ಉಪಯೋಗಿಸಬೇಕು. ತುಂಬಾ ಟೈಟ್ ಆಗಿರುವಂತಹ ಪಾದರಕ್ಷೆ ಅಥವಾ ಹೀಲ್ ಇರುವಂತಹ ಪಾದರಕ್ಷೆ ಉಪಯೋಗಿಸಿದಾಗ ನಮ್ಮ ಕಾಲಿನ ಪಾದದ ರಕ್ತ ಸಂಚಾರ ಸರಿಯಾಗಿರಲ್ಲ. ಅದರಿಂದ ಸರಿಯಾಗಿ ಫಿಟ್ ಆಗುವಂತಹ ಪಾದರಕ್ಷೆಗಳನ್ನ, ಶೂಗಳನ್ನ ಉಪಯೋಗಿಸೋದ್ರಿಂದ ಕೂಡ ಈ ಕಾಲು ಊತವನ್ನು ಕಡಿಮೆ ಮಾಡ್ಲಿಕ್ಕೆ ಉಪಯೋಗ ಆಗುತ್ತೆ. ಮತ್ತು ಏಳನೇದು ಮತ್ತು ಕೊನೆಯದು, ಆದಷ್ಟು ಬೇಗ ಈ ಎಲ್ಲಾ ಮನೆಮದ್ದುಗಳನ್ನು ಮಾಡಿದಾಗ್ಲೂ ಕೂಡ ಸರಿಯಾಗ್ಲಿಲ್ಲ ಅಂತಂದಾಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಇದರ ನಿಜವಾದ ಕಾರಣ ಏನು ಅಂತ ತಿಳ್ಕೊಂಡು ಚಿಕಿತ್ಸೆ ಪಡೆಯುವಂತಹದ್ದು ಜಾಣತನ. ಕಾಲು ಊತಕ್ಕೆ ಏನೇನು ಮನೆಮದ್ದುಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ. ಅದನ್ನ ನೀವು ಡೀಟೇಲ್ಸ್ಗೋಸ್ಕರ ನೋಡಬಹುದು. ಇವತ್ತು ನಾವು ಈ ಕಾಲು ಊತಕ್ಕೆ ಮುಖ್ಯ ಕಾರಣಗಳೇನು, ನಾವು ಅದನ್ನ ಸಾಮಾನ್ಯವಾದ ಜೀವನ ಶೈಲಿ ಬದಲಾವಣೆಗಳಿಂದ ಹೇಗೆ ತಡೆಗಟ್ಟಬಹುದು, ಯಾವಾಗ ಡಾಕ್ಟರ್ ಹತ್ರ ತಕ್ಷಣ ಹೋಗ್ಬೇಕು, ಸುಲಭ ಮನೆಮದ್ದುಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಇದೇ ರೀತಿಯಾದಂತಹ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂತದ್ದು ನಮ್ಮ ಕರ್ತವ್ಯ. ನಮಸ್ಕಾರ.